ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋರ್ಗೆ ನೀವು ರಿಲಯನ್ಸ್ಗೆ ದುಡ್ಡು ಕೊಡ್ತಾನೆ ಇದ್ದೀರಾ. ಇದು 90% ಜನಕ್ಕೆ ಹೇಗೆ ಅಂತ ಗೊತ್ತಿಲ್ಲ. ಹೇಗೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ವೆಲ್ಕಮ್ ಟು ದ ಸೀರೀಸ್ ಸಿಂಪ್ಲಿಫೈಯಿಂಗ್ ಸ್ಟಾಕ್ ಮಾರ್ಕೆಟ್ ಡೇ 5. ಬೆಳಗ್ಗೆ ಜಿಯೋನಲ್ಲಿ ವಾಟ್ಸ್ಆಪ್ ಓಪನ್ ಮಾಡಿದ್ರೆ ಅದು ಕೂಡ ರಿಲಯನ್ಸ್. ಅಮ್ಮ ರಿಲಯನ್ಸ್ ಮಾರ್ಟ್ಗೆ ಹೋಗಿ ಗ್ರಾಸರೀಸ್ ತಂದ್ರೆ ಅದು ಕೂಡ ರಿಲಯನ್ಸ್. ರಾತ್ರಿ ಜಿಯೋ ಹಾಟ್ ಸ್ಟಾರ್ ಅಲ್ಲಿ IPL ನೋಡಿದ್ರೆ ಅದು ಕೂಡ ರಿಲಯನ್ಸ್. ಇದು 19 ಲಕ್ಷ ಕೋಟಿ ಬಿಸ್ನೆಸ್. ಇದು ಇಂಡಿಯಾದ ಬಿಗ್ಗೆಸ್ಟ್ ಕಂಪನಿ ಆಗಿದ್ದು ಇದು ಹೇಗ್ ದುಡ್ಡು ಮಾಡುತ್ತೆ? ರಿಲಯನ್ಸ್ ಬಿಸ್ನೆಸ್ ಮಾಡೋದಕ್ಕೆ 3 ದಾರಿಗಳಿದೆ. ಒಂದು ಆಯಿಲ್ ರಿಫೈನಿಂಗ್, ಪೆಟ್ರೋಲ್ ಡೀಸೆಲ್ ರಿಫೈನ್ ಮಾಡಿ ಇಡೀ ಜಗತ್ಗೆ ಎಕ್ಸ್ಪೋರ್ಟ್ ಮಾಡುತ್ತೆ. 2 ರಿಲಯನ್ಸ್ ಜಿಯೋ ಟೆಲಿಕಾಂ, 47 ಕೋಟಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. 200 ರೂಪಾಯಿಗೆ ಪ್ರತಿ ರೀಚಾರ್ಜ್ ಅಂದ್ರೂ 47 ಕೋಟಿಗೆ ಎಷ್ಟಾಯ್ತು ಅಂತ ನೀವೇ ಲೆಕ್ಕ ಮಾಡಿ. 3ನೇದು ರಿಲಯನ್ಸ್ ಸ್ಮಾರ್ಟ್, ಜಿಯೋ ಮಾರ್ಟ್, ಟ್ರೆಂಡ್ಸ್, ಆಫ್ಲೈನ್ ಆನ್ಲೈನ್ ಎಲ್ಲದರಲ್ಲೂ ಇದ್ದಾರೆ. ನೀವು ಪ್ರತಿ ಬಾರಿ ಜಿಯೋ ರೀಚಾರ್ಜ್ ಮಾಡಿದಾಗ ಆ ದುಡ್ಡು ಕಂಪನಿಗೆ ಹೋಗಿ ಪ್ರಾಫಿಟ್ ಆಗುತ್ತೆ, ಪ್ಲಸ್ ಇನ್ವೆಸ್ಟರ್ಸ್ಗೂ ಪ್ರಾಫಿಟ್ ಆಗುತ್ತೆ. ಇದೇ ರೀತಿ ನೀವು ಸಹ ಇನ್ವೆಸ್ಟರ್ ಆಗ್ಬೋದು. ಅದಕ್ಕಿಂತ ಮುಂಚೆ ಕಂಪನಿ ಬಗ್ಗೆ ಡೀಟೇಲ್ ಅನಾಲೈಸಿಸ್ ಪ್ಲಸ್ ರಿಸರ್ಚ್ ಮಾಡಿ ತಿಳ್ಕೊಳ್ಳಿ. ಇದೇ ರೀತಿ ಫಿನಾನ್ಷಿಯಲ್ ಟಿಪ್ಸ್ಗೋಸ್ಕರ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೂ ಕಮೆಂಟ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಕಂಪನಿ ಬಗ್ಗೆ ಹೇಳಬೇಕು ಅಂತ.